ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಧುನಿಕ ಭಾರತದ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಕಾನ್ಸ್ಟಂಟಿನೋಪಲ್ ಪತನದ ನಂತರ ಅಟೋಮನ್ ತುರ್ಕರಿಯನ್ ಕಾನ್ಸ್ಟಂಟಿನೋಪಲ್ ಪತನವನ್ನು ಮಾಡ್ತಾರೆ. ಆ ನಂತರ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದವರು ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ, ವಾಸ್ಕೋ ಡ ಗಾಮ. ವಾಸ್ಕೋ ಡ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಸೊ ಇದನ್ನ ಡಿಟೇಲ್ಡ್ ಆಗಿ ನೋಡ್ತಾ ಹೋದ್ರೆ ಭಾರತಕ್ಕೆ ಈತ ಜಲಮಾರ್ಗ ಕಂಡುಹಿಡಿದಿದ್ದು ಮೇ 20, 1948ರಲ್ಲಿ. ವಾಸ್ಕೋ ಡ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದಿದ್ದು ಮೇ 20, 1948ರಲ್ಲಿ. ಈತ ಭಾರತದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಕ್ಯಾಲಿಕಟ್ ಅಥವಾ ಕಲ್ಲಿಕೋಟೆಗೆ ಬಂದು ತಲುಪದ. ಇವಾಗ ಇದಕ್ಕೆ ಕೋಜಿಕೋಡ್ ಅಂತ ಕರೀತಾರೆ ಈ ಪ್ಲೇಸ್ಗೆ. ಆಗ ಕಲ್ಲಿಕೋಟೆಯ ದೊರೆ ಯಾರಾಗಿರ್ತಾರೆ ಕೇಳಿದ್ರೆ ಜಾಮೋರಿನ್ ಅನ್ನುವಂಥ ದೊರೆ ಇರ್ತಾರೆ. ಈ ಜಾಮೋರಿನ್ ದೊರೆ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಂತಹ ವಾಸ್ಕೋ ಡ ಗಾಮನನ್ನ ಸ್ವಾಗತಿಸಿಕೊಳ್ತಾನೆ 1948ಅಲ್ಲಿ. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1600. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈಸ್ಟ್ ಇಂಡಿಯಾ ಕಂಪನಿ 1600 ಡಿಸೆಂಬರ್ 31ರಂದು ಸ್ಥಾಪನೆ ಆಯಿತು. ಪ್ರಾರಂಭದಲ್ಲಿ ಇದಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇದ್ದು ನಂತರ ಇದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೆಸರಾಗುತ್ತೆ. ಸೊ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ದು ಯಾರು ಕೇಳಿದ್ರೆ ಬ್ರಿಟನ್ ರಾಣಿ 1ನೇ ಎಲಿಜಬೆತ್. ಬ್ರಿಟನ್ ರಾಣಿ 1ನೇ ಎಲಿಜಬೆತ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸ್ತಾರೆ. ಯಾಕೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಲಾಯಿತು ಅಂತ ಹೇಳಿದ್ರೆ ರಾಯಲ್ ಚಾರ್ಟರ್ನ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯ ಉದ್ದೇಶ ಏನು ಕೇಳಿದ್ರೆ, ರಾಯಲ್ ಚಾರ್ಟರ್ನ ಈ ಉದ್ದೇಶ ಏನು ಕೇಳಿದ್ರೆ ಭಾರತವು ಸೇರಿದಂತೆ ಪೂರ್ವದಲ್ಲಿರುವಂತಹ ರಾಜ್ಯಗಳಲ್ಲಿ 15 ವರ್ಷದ ಪೂರ್ವೋತ್ತರ ರಾಜ್ಯಗಳಲ್ಲಿ ಮೀನ್ಸ್ ದೇಶಗಳಲ್ಲಿ 15 ವರ್ಷಗಳ ವ್ಯಾಪಾರದ ಅನುಮತಿಯನ್ನು ನೀಡುವಂಥ ಉದ್ದೇಶದಿಂದ ಸ್ಥಾಪಿಸಲಾಯಿತು. ವ್ಯಾಪಾರದ ಅನುಮತಿ ನೀಡುವ ಉದ್ದೇಶದಿಂದ ಈಸ್ಟ್ ಇಂಡಿಯಾ ಕಂಪನಿಯನ್ನ ಡಿಸೆಂಬರ್ 31, 1600ರಲ್ಲಿ ಸ್ಥಾಪಿಸಲಾಯಿತು. ಸ್ಥಾಪಿಸಿದವರು ಬ್ರಿಟನ್ ರಾಣಿ 1ನೇ ಎಲಿಜಬೆತ್. ಯಾವ ಒಂದು ಕಾಯ್ದೆಯ ಮೂಲಕ ಕೇಳಿದ್ರೆ ರಾಯಲ್ ಚಾರ್ಟರ್ ಮೂಲಕ. 1867ರಲ್ಲಿ ಪ್ರಾರ್ಥನಾ ಸಮಾಜ ಎಲ್ಲಿ ಸ್ಥಾಪನೆ ಆಯಿತು? ಸರಿಯಾದ ಉತ್ತರ ಮುಂಬೈನಲ್ಲಿ ಸ್ಥಾಪನೆ ಆಗುತ್ತೆ. ಬಾಂಬೆ ಅಥವಾ ಮುಂಬೈನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವಾಗ ಸ್ಥಾಪನೆ ಆಯಿತು ಕೇಳಿದ್ರೆ 1867. ಸ್ಥಾಪನೆ ಮಾಡಿದವರು ಆತ್ಮಾರಾಮ್ ಪಾಂಡುರಂಗ. ಆತ್ಮಾರಾಮ್ ಪಾಂಡುರಂಗ ಪ್ರಾರ್ಥನಾ ಸಮಾಜದ ಸ್ಥಾಪಕರು, ಗೊತ್ತಿರಲಿ. ಹಾಗೆಯೇ ಈ ಪ್ರಾರ್ಥನಾ ಸಮಾಜ ಸ್ಥಾಪಿಸಿದ ಉದ್ದೇಶ ಜಾತಿ ವಿರೋಧ, ಜಾತಿ ಪದ್ಧತಿ ವಿರೋಧಿಸುವ ಸಲುವಾಗಿ ಸ್ಥಾಪನೆ ಆಯಿತು. ಹಾಗೆಯೇ ವಿಧವಾ ಪುನರ್ವಿವಾಹವನ್ನು ಬೆಂಬಲಿಸಿ, ಹಾಗೆಯೇ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವುದು. ಈ 3 ಉದ್ದೇಶದಿಂದ ಪ್ರಾರ್ಥನಾ ಸಮಾಜ 1867ರಲ್ಲಿ ಬಾಂಬೆಯಲ್ಲಿ ಸ್ಥಾಪನೆ ಆಯಿತು. ಮದ್ರಾಸ್ ಒಪ್ಪಂದ ನಡೆದ ವರ್ಷ ಯಾವುದು? ಮದ್ರಾಸ್ ಒಪ್ಪಂದ ನಡೆದ ವರ್ಷ 1769. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಮದ್ರಾಸ್ ಒಪ್ಪಂದ ಯಾಕೆ ನಡೀತು ಕೇಳಿದ್ರೆ 1769ರಲ್ಲಿ 1ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ 1ನೇ ಆಂಗ್ಲೋ ಮೈಸೂರು ಯುದ್ಧ 1ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮದ್ರಾಸ್ ಒಪ್ಪಂದ ನಡೆಯುತ್ತೆ. ಸೊ ಮದ್ರಾಸ್ ಒಪ್ಪಂದ ಬಗ್ಗೆ ಹೇಳೋದಾದ್ರೆ ಇದು ಹೈದರಾಲಿ ಮತ್ತು ಬ್ರಿಟಿಷ್ ವಿರುದ್ಧ ನಡುವೆ ನಡೆದಂತಹ ಒಂದು ಒಪ್ಪಂದ. ಬ್ರಿಟಿಷರ ನಡುವೆ
ಈ ಮದ್ರಾಸ್ ಒಪ್ಪಂದ ನಡೀತು. 1ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಹೈದರಾಲಿ ಜಯಶಾಲಿ ಆಗ್ತಾನೆ ಮತ್ತು ಬ್ರಿಟಿಷರ ನಡುವೆ ಮದ್ರಾಸ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಎನ್ನುವಂತಹ ಬಿರುದು ನೀಡಿದವರು ಯಾರು? ನೋಡಿ, ತುಂಬಾ ಸರಿ ನಮ್ಗೆ ಏನನ್ಸುತ್ತೆ ಕೇಳಿದ್ರೆ ಇದು ಹೆಸರಿನೊಟ್ಟಿಗೆ ಸೇರ್ಕೊಂಡಿದೆ ಅನ್ಸುತ್ತೆ. ಅಂದ್ರೆ ಆಕ್ಚುಲಿ ಅವ್ರ ಹೆಸರು ಏನ್ ಕೇಳಿದ್ರೆ ರಾಮ ಮೋಹನ್ ರಾಯ್. ರಾಜ ಅನ್ನೋದು ಅವರಿಗೆ ಒಂದು ಬಿರುದು ನೀಡಿರುವಂಥದ್ದು. ಹಾಗಾದ್ರೆ ಆ ಬಿರುದನ್ನು ನೀಡಿದ್ದು ಯಾರು ಕೇಳಿದ್ರೆ ಆಗಿನ ದೊರೆ 2ನೇ ಅಕ್ಬರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಹೇಳೋದಾದ್ರೆ ಇವರು 1772ರಿಂದ 72ರಲ್ಲಿ ಜನಿಸಿ 1833ರವರೆಗೆ ಭಾರತದಲ್ಲಿ ಒಂದು ಸಾಮಾಜಿಕ ಸುಧಾರಣೆಯನ್ನ ಮಾಡ್ತಾ ಹೋಗ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಆಧುನಿಕ ಭಾರತದ ಜನಕ ಎನ್ನುವಂತ ಬಿರುದಿದೆ. ಆಧುನಿಕ ಭಾರತದ ಜನಕ. ಹಾಗೇನೆ ಇನ್ನೊಂದು ಬಿರುದಿದೆ, ಭಾರತದ ಪುನರುಜ್ಜೀವನದ ಪಿತಾಮಹ. ಪುನರುಜ್ಜೀವನದ ಪಿತಾಮಹ ಅನ್ನುವಂಥ ಬಿರುದು ಕೂಡ ಇದೆ. ಹಾಗೇನೆ 1828ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ ಸ್ಥಾಪಿಸ್ತಾರೆ. ಬ್ರಹ್ಮ ಸಮಾಜ ಸ್ಥಾಪನೆ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಅಂಶ, ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. 1828ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ. ಹಾಗೇನೆ 1829ರಲ್ಲಿ ಅದರ ನೆಕ್ಸ್ಟ್ ಇಯರ್ ವಿಲಿಯಂ ಬೆಂಟಿಂಗ್ ಸಹಕಾರದಿಂದ ವಿಲಿಯಂ ಬೆಂಟಿಂಗ್ ಅವರ ಸಹಾಯದಿಂದ ಸತಿ ಪದ್ಧತಿ ನಿಷೇಧವನ್ನು ಮಾಡ್ತಾರೆ. ಸತಿ ಪದ್ಧತಿ ನಿಷೇಧ ಕಾಯ್ದೆಯನ್ನು ತರ್ತಾರೆ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಅಸಹಕಾರ ಚಳವಳಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನ ಈ ನಿರ್ಣಯವನ್ನ ಡಿಸಿಷನ್ ತೆಗೆದುಕೊಳ್ಳಲಾಯಿತು? ಸರಿಯಾದ ಉತ್ತರ ನಾಗಪುರ ಕಾಂಗ್ರೆಸ್ ಅಧಿವೇಶನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನ ಯಾವಾಗಾಯ್ತು ಕೇಳಿದ್ರೆ 1920ರಿಂದ 22ರವರೆಗೆ ನಾಗಪುರ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ. ಇದರಲ್ಲಿ ಅಸಹಕಾರ ಚಳವಳಿಯ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಯಿತು. ಗಾಂಧೀಜಿ ಅವರು ಅಸಹಕಾರ ಚಳವಳಿಯ ನೇತೃತ್ವ ವಹಿಸ್ತಾರೆ ಮತ್ತು ಗಾಂಧೀಜಿ ಈ ಅಸಹಕಾರ ಚಳವಳಿಯ ನಿರ್ಣಯವನ್ನು ತೆಗೆದುಕೊಳ್ಳಲು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅಸಹಕಾರ ಚಳವಳಿ ಯಾಕೆ ಮಾಡ್ತು ಕೇಳಿದ್ರೆ ಸ್ವರಾಜ್ ಸ್ಥಾಪನೆ ಉದ್ದೇಶದಿಂದ. ಹಾಗೇನೆ ವಿಶೇಷವಾಗಿ ರೌಲತ್ ಕಾಯ್ದೆ, ರೌಲತ್ ಆಕ್ಟ್ ಮತ್ತು ರೌಲತ್ ಕಾಯ್ದೆಯ ನಂತರ ನಡೆದಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸಿ ಇಡೀ ಭಾರತದಾದ್ಯಂತ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿ ಪ್ರಾರಂಭ ಮಾಡ್ತಾರೆ. ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ. ಎ ಮತ್ತು ಬಿ ಇಬ್ರು ಕೂಡ. ತುಂಬಾ ಸರಿ ನಮಗೆ ರೈತವಾರಿ ಪದ್ಧತಿ ಅಂದ ತಕ್ಷಣ ಥಾಮಸ್ ಮನ್ರೋ ನೆನಪಾಗ್ತಾರೆ. ಬಟ್ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ ಇಬ್ರು ಸೇರಿ ರೈತವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ರೈತವಾರಿ ಪದ್ಧತಿ ಭಾರತದಲ್ಲಿ ಜಾರಿಗೆ ಬಂದಿದ್ದು 1792ರಲ್ಲಿ. ಮೊಟ್ಟ ಮೊದಲಿಗೆ ಎಲ್ಲಿ ಜಾರಿ ಆಯಿತು ಕೇಳಿದ್ರೆ ಅಲೆಕ್ಸಾಂಡರ್ ರೀಡ್ ಇದನ್ನ ಜಾರಿ ಮಾಡ್ತಾರೆ. ಅಲೆಕ್ಸಾಂಡರ್ ರೀಡ್ ಜಾರಿ ಮಾಡ್ತಾರೆ. ಎಲ್ಲಿ ಜಾರಿ ಮಾಡಿದ್ರು ಕೇಳಿದ್ರೆ ಮದ್ರಾಸ್ನ ಬಾರಾಮಹಲ್ ಜಿಲ್ಲೆಯಲ್ಲಿ. ಮದ್ರಾಸ್ನ ಬಾರಾಮಹಲ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ರೈತವಾರಿ ಪದ್ಧತಿಯನ್ನ ಪ್ರಾರಂಭ ಮಾಡಲಾಯಿತು. ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಸರೋಜಿನಿ ನಾಯ್ಡು ವಹಿಸಿದ್ರು? ಸರಿಯಾದ ಉತ್ತರ ಕಾನ್ಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಸರೋಜಿನಿ ನಾಯ್ಡು ವಹಿಸ್ತಾರೆ. ಯಾವಾಗ ಆಯ್ತು ಇದು ಕೇಳಿದ್ರೆ 1925ರಲ್ಲಿ. ಇದೊಂದು ವಿಶೇಷತೆ ಇದೆ. ಏನ್ ಕೇಳಿದ್ರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಇವರು. ಮೊದಲ ಭಾರತೀಯ ಮಹಿಳೆ. ಮೊದಲ ಮಹಿಳೆ ಯಾರು ಕೇಳಿದ್ರೆ ಅನಿ ಬೆಸೆಂಟ್, ವಿದೇಶಿ ಮಹಿಳೆ. ಸೊ ಮೊದಲ ಭಾರತೀಯ ಮಹಿಳೆ ಅಧ್ಯಕ್ಷರಾದವರು ಯಾರು ಕೇಳಿದ್ರೆ ಸರೋಜಿನಿ ನಾಯ್ಡು. ಯಾವ ಕಾಂಗ್ರೆಸ್ ಅಧಿವೇಶನ? ಕಾನ್ಪುರ ಕಾಂಗ್ರೆಸ್ ಅಧಿವೇಶನ 1925. ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊಟ್ಟ ಮೊದಲಿಗೆ ಸ್ವರಾಜ್ ಬೇಡಿಕೆಯನ್ನು ಇಡ್ತು? ಸರಿಯಾದ ಉತ್ತರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಯಾವಾಗ? 1906ರಲ್ಲಿ ನಡೀತು.
1906ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊಟ್ಟ ಮೊದಲಿಗೆ ಸ್ವರಾಜ್ ಬೇಡಿಕೆಯನ್ನು ನೀಡುತ್ತೆ. ಯಾವಾಗ ನಡೀತಿದ್ದು? 1906 ಅಲ್ಲಿ ನಡೀತು. 1906 ಅಲ್ಲಿ ನಡೆದಿರುವಂಥದ್ದು. ಸೊ ಈ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಹಾಗಾದ್ರೆ? ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಈ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷತೆ ವಹಿಸಿದ್ರು. ಸೊ ಈ ದಾದಾಬಾಯಿ ನವರೋಜಿಗೆ ಒಂದು ಬಿರುದಿತ್ತು, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಇವರ ಬಿರುದು. ಹಾಗೇನೆ ಇನ್ನೊಂದು ವಿಶೇಷತೆ ಇದೆ. ಏನು ವಿಶೇಷತೆ ಕೇಳಿದ್ರೆ, ಇವರು ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಮಂಡಿಸ್ತಾರೆ. ಯಾವ ರೀತಿ ಭಾರತದ ಸಂಪತ್ತು ವಿದೇಶಗಳಿಗೆ ಹರಿದು ಹೋಗ್ತಿದೆ ಅಂತೇಳಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದ್ರು ಯಾರು? ದಾದಾಬಾಯಿ ನವರೋಜಿಯವರು. 1857ರ ಕ್ರಾಂತಿ ಪ್ರಾರಂಭವಾದ ನಗರ ಯಾವುದು? ಎಲ್ಲಿ ಶುರುವಾಯಿತು ಅಂತ ಸರಿಯಾದ ಉತ್ತರ ಮೀರತ್ ಅಲ್ಲಿ ಶುರುವಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಯಾವಾಗ ಶುರುವಾಯಿತು? 1857 ಮೇ 10ನೇ ತಾರೀಕಂದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು. ಈ ಸಂಗ್ರಾಮ ಶುರುವಾಕ್ಕೆ ತತ್ಕ್ಷಣದ ಕಾರಣ ಏನು ಕೇಳಿದ್ರೆ, ತತ್ಕ್ಷಣದ ರೀಸನ್ ಏನು ಕೇಳಿದ್ರೆ, ಎನ್ಫೀಲ್ಡ್ ಬಂದೂಕಿಗೆ ದನದ ಮತ್ತು ಹಂದಿ ಕೊಬ್ಬು ಸವರಿದ್ದಾರೆ ಎನ್ನುವಂತಹ ಒಂದು ರೂಮರ್ನ ಆಧಾರದ ಮೇಲೆ ಭಾರತದ ಆ ಕಾಲದ ಬ್ರಿಟಿಷ್ ಸೈನ್ಯದಲ್ಲಿದ್ದಂಥ ಸೈನಿಕರು ಕ್ರಾಂತಿಯನ್ನ ಶುರು ಮಾಡ್ತಾರೆ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಜಾರಿ ಮಾಡಿದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಲಾರ್ಡ್ ಲಿಟ್ಟನ್. ಯಾವಾಗ ಶುರು ಮಾಡ್ದ ಅಂತ ಕೇಳಿದ್ರೆ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಜಾರಿ ಮಾಡಿದ್ದು ಯಾವಾಗ ಕೇಳಿದ್ರೆ 1878ರಲ್ಲಿ. ಸೊ ಇದು ಭಾರತೀಯ ಪತ್ರಿಕೆಗಳ ಒಂದು ಧ್ವನಿಯನ್ನ ಹಿಮ್ಮೆಟ್ಟಿಸ್ತು ಅಥವಾ ಧ್ವನಿಯನ್ನ ಪ್ರತಿಬಂಧ ಮಾಡ್ತು ಅಂತೇಳಿ ಧ್ವನಿ ಪ್ರತಿಬಂಧ ಕಾಯ್ದೆ ಅಂತ ಕೂಡ ಕರೀತಾರೆ. ಇದನ್ನ ಗಾಗಿಂಗ್ ಆಕ್ಟ್ ಅಂತ ಕರೀತಾರೆ. ಗಾಗಿಂಗ್ ಆಕ್ಟ್. ಸಾವಿರದ 1825ರಲ್ಲಿ ಸತ್ಯಾರ್ಥ ಪ್ರಕಾಶವನ್ನು ಬರೆದವರು ಯಾರು? ಸರಿಯಾದ ಉತ್ತರ ದಯಾನಂದ ಸರಸ್ವತಿ, ಸ್ವಾಮಿ ದಯಾನಂದ ಸರಸ್ವತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1921ರ ಮೋಪ್ಲಾ ವಿದ್ರೋಹ ಇದರ ನಾಯಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಇಬ್ಬರು. ಅಲಿ ಮುಸ್ಲಿಯರ್ ಮತ್ತು ಒರಿಯನುತ್ ಕುನಹಮ್ಮದ್ ಹಾಜಿ ಇವರಿಬ್ಬರು ಸೇರಿ ಮೋಪ್ಲಾ ವಿದ್ರೋಹವನ್ನು ಮಾಡ್ತಾರೆ 1921ರಲ್ಲಿ. ಇದರ ನಾಯಕತ್ವವನ್ನು ವಹಿಸ್ತಾರೆ ಇವರು. ಇಲ್ಲಿ ಎಲ್ಲಿ ನಡೀತು ಕೇಳಿದ್ರು, ಮಲಬಾರ್ನಲ್ಲಿ ನಡೀತು. ಮಲಬಾರ್ನಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಇದಕ್ಕೆ ಮಲಬಾರ್ ವಿದ್ರೋಹ ಅಂತ ಕೂಡ ಕರೀತಾರೆ. ಇದೇನಿದು ಕೇಳಿದ್ರೆ, ಬ್ರಿಟಿಷ್ ಮತ್ತು ಜಮೀನ್ದಾರರ ವಿರುದ್ಧ ಕೇರಳದ ಮಲಬಾರ್ ತೀರದಲ್ಲಿ ಈ ಮೋಪ್ಲಾ ದಂಗೆಯನ್ನ ಮಾಡಲಾಗುತ್ತೆ. ಲಾಲಾ ಲಜಪತ್ ರಾಯ್ ಅವರಿಗೆ ಈ ಹೆಸರಿನಿಂದ ಕೂಡ ಕರೀತಾರೆ. ಸರಿ ಉತ್ತರ ಶೇರಿ ಪಂಜಾಬ್. ಶೇರಿ ಪಂಜಾಬ್ ಅಂತ ಕರೀತಾರೆ. ಇನ್ನೊಂದು ಹೆಸರಿದೆ, ಏನ್ ಕೇಳಿದ್ರೆ ಪಂಜಾಬಿನ ಕೇಸರಿ. ಅದೇ ಶೇರಿ ಪಂಜಾಬ್ ಅಂದ್ರೆ ಪಂಜಾಬ್ನ ಕೇಸರಿ ಅಂತಲೇ ಅರ್ಥ. ಇನ್ನು ಭಾರತ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬರುವಂತಹ ಪ್ರಮುಖ ತ್ರಿಮೂರ್ತಿಗಳು ಲಾಲ್ ಬಾಲ್ ಪಾಲ್. ಇವರಲ್ಲಿ ಮೊದಲನವರೇ ಲಾಲಾ ಲಜಪತ್ ರಾಯ್. ಪ್ರಥಮ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಸರಿಯಾದ ಉತ್ತರ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಪ್ರಥಮ ಕರ್ನಾಟಕ ಯುದ್ಧ ಮುಕ್ತಾಯ ಆಗುತ್ತೆ. ಯುದ್ಧ ಯಾವಾಗ ಮುಕ್ತಾಯ ಆಯಿತು ಕೇಳಿದ್ರೆ 1748ರಲ್ಲಿ ಇದು ಮುಕ್ತಾಯ ಆಗಿರುವಂಥದ್ದು. ಸೊ ಈ ಯುದ್ಧದ ಪ್ರಮುಖ ಕಾರಣ ಆಸ್ಟ್ರಿಯಾದ ಉತ್ತರಾಧಿಕಾರತ್ವಕ್ಕಾಗಿ ನಡೆದಂತ ಒಂದು ಕದನವಾಗಿದೆ ಇದು.
ಬಹದ್ದೂರ್ ಶಾ ಈ ಕೆಳಗಿನ ಯಾರ ವಿರುದ್ಧ ಯುದ್ಧದಲ್ಲಿ ಸಾವನ್ನ ಅಪ್ಪಿದನು? ಸರಿಯಾದ ಉತ್ತರ ಪೋರ್ಚುಗೀಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1651ರಲ್ಲಿ ಹೂಗ್ಲಿ ನದಿ ದಂಡೆ ಮೇಲೆ ಕಾರ್ಖಾನೆಯನ್ನ ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಬ್ರಿಟಿಷರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಿಟಿಷರಿಗೆ ಸಂಬಂಧಿಸಿದ ಹಡಗು? ಸರಿಯಾದ ಉತ್ತರ ರೆಡ್ ಡ್ರ್ಯಾಗನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ಹಡಗು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಮೊದಲ ಆಪರೇಷನ್ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1616. ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. 1916. ಫ್ರಾನ್ಸ್ಫರ್ ಮಾರ್ಟಿನ್ ಯಾವ ವರ್ಷದಲ್ಲಿ ಪಾಂಡಿಚೇರಿಯನ್ನು ಸ್ಥಾಪನೆ ಮಾಡ್ತಾರೆ? ಸರಿ ಉತ್ತರ 1674ರಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1674ರಲ್ಲಿ ಈತ ಪಾಂಡಿಚೇರಿಯ ಮೊದಲ ಗವರ್ನರ್. ಪಾಂಡಿಚೇರಿಯ ಮೊದಲ ಗವರ್ನರ್ ಈತ. ಹೆಸರು ಫ್ರಾನ್ಸ್ಫರ್ ಮಾರ್ಟಿನ್. ಈ ಕೆಳಗಿನ ಯಾವ ಬ್ರಿಟಿಷ್ ಜನರಲ್ ಹೈದರಾಲಿಯನ್ನ ಪೋರ್ಟೋನೋವಾ ಕದನದಲ್ಲಿ ಸೋಲಿಸ್ತಾನೆ? ಪೋರ್ಟೋನೋವಾ ಕದನದಲ್ಲಿ. ಸರಿ ಉತ್ತರ ಸರ್ ಐರ್ ಕೂಟ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸರ್ ಐರ್ ಕೂಟ್. ಯಾವಾಗ ನಡೀತು ಇದು ಕೇಳಿದ್ರೆ 1781ರ ಜುಲೈ 1ನೇ ತಾರೀಕು ಈ ಪೋರ್ಟೋನೋವಾ ಕದನ ನಡೆಯುತ್ತೆ. ಇದರಲ್ಲಿ ಜಯಶಾಲಿಯಾಗಿದ್ದು ಐರ್ಕೂಟ್, ಸೋತವರು ಹೈದರಾಲಿ. ರೈತವರಿ ಪದ್ಧತಿಯನ್ನು ಭಾರತದಲ್ಲಿ ಮೊದಲಿಗೆ ಜಾರಿಗೆ ತಂದ ಪ್ರದೇಶ ಯಾವುದು? ಸರಿಯಾದ ಉತ್ತರ ಮದ್ರಾಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮದ್ರಾಸ್ನ ಬಾರಾಮಹಲ್ ಜಿಲ್ಲೆಯಲ್ಲಿ. ಸ್ಥಾಯಿ ಬಂದೋಬಸ್ತ್ ನೀತಿಯನ್ನು ಭಾರತದಲ್ಲಿ ಪ್ರಾರಂಭಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1793. 1783 ಸಾರಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಏನಿದು ಪರ್ಮನೆಂಟ್ ಸೆಟ್ಲ್ಮೆಂಟ್ ಅಂತ ಕರೀತಾರೆ. ಆ ಕಾಲದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಗವರ್ನರ್ ಜನರಲ್ ಆಗಿರ್ತಾನೆ. ಉತ್ತರ ಪ್ರದೇಶದ ಕಾಂಗ್ರೆಸ್ನ ಸಾಮಾಜಿಕ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು? ಸರಿಯಾದ ಉತ್ತರ ಮೋತಿಲಾಲ್ ನೆಹರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೋತಿಲಾಲ್ ನೆಹರು. ಯಾವಾಗ? 1909ರಲ್ಲಿ ಈ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಕೇಳಿದ್ರೆ ಆಗ್ರಾದಲ್ಲಿ ನಡೆಯುತ್ತೆ. ಉತ್ತರ ಪ್ರದೇಶದ ಕಾಂಗ್ರೆಸ್ ಈ ಸಾಮಾಜಿಕ ಸಮ್ಮೇಳನವನ್ನು ಆಯೋಜನೆ ಮಾಡುತ್ತೆ. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಯಾವ ಘಟನೆಯಲ್ಲಿ ಲಾಲಾ ಲಜಪತ್ ರಾಯ್ ಅವರ ಮರಣ ಆಗುತ್ತೆ? ಆಪ್ಷನ್ಸ್ ಈ ರೀತಿ ಇದೆ: ಚೌರಿ ಚೌರ ಘಟನೆ, ಸೈಮನ್ ಕಮಿಷನ್ ವಿರುದ್ಧ ಹೋರಾಟ, ಅಸಹಕಾರ ಚಳವಳಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.